ಒಂದೇ ಗುಡಿಯಲ್ಲಿ ಭಾಗ ಇಲ್ಲದೆ ಗೋಡೆ ಇಲ್ಲದೆ ಒಂದೇ ಗುಡಿಯೊಳಗಿರುವಂಥ ಪಾರ್ವತಿ ಪರಮೇಶ್ವರ ನೋಡಲಿಕ್ಕೆ ಸಾಧ್ಯ ಇರುವುದು. ಈಗ ಮಳೆಗಾಲದಲ್ಲಿ ಯಾವ ಪ್ರಮಾಣದ ನೀರುಂಟು ಅದೇ ರೀತಿಯಲ್ಲಿ ಸಾಧಾರಣ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಳೆ ಬರದಿದ್ರೂ ಕೂಡ ಆ ನೀರಿನ ಪ್ರಮಾಣ ಅಷ್ಟೇ ಇರ್ತದೆ. ಮತ್ತೆ ನಾವು ಗಾರ್ಡನಿಗೆಲ್ಲ ನೀರು ಬಿಡ್ತೇವೆ, ಅಲ್ಲಿ ಪಂಪ್ ಉಂಟು. ನೀವು 24 ಗಂಟೆ ಪಂಪ್ ಆನ್ ಮಾಡಿದ್ರು ಕೂಡ ನೀರಿನ ಮಟ್ಟ ಕಮ್ಮಿ ಆಗುದಿಲ್ಲ. ಸರ್ವ ರೋಗ ನಿವಾರಕವಾದಂತ ಒಂದು ಸಂಜೀವಿನಿ ಅದು ತೀರ್ಥ ಅಂದ್ರೆ ತೀರ್ಥವೇ. ಶಿವಪಾಡಿ ಅನ್ನುವಂಥದ್ದು ಇವತ್ತಿಗೆ ಮನೆ ಮಾತಾಗಿದೆ. ಎಲ್ಲರ ಬಾಯಲ್ಲಿ ಶಿವಪಾಡಿ ಕ್ಷೇತ್ರ ಅನ್ನುವಂಥದ್ದು. ನಮ್ಮದು ಕೂಡ ಆಶಯ ಇಷ್ಟೇ, ಶಿವಪಾಡಿಗೆ ಸಾಕಷ್ಟು ಭಕ್ತಾಭಿಮಾನಿಗಳು ಬರಬೇಕು, ಅವರ ಸೇವೆಯನ್ನು ಮಾಡಬೇಕು, ನಮ್ಮ ಶಿವನ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥದ್ದು ನಮ್ಮದು ಆಶಯ. ಅನಾದಿಯಲ್ಲಿ ಸುಮಾರು ಒಂದು 40 ವರ್ಷದ ಹಿಂದೆ ಮಲೇಷ್ಯಾದ ಮಕ್ಕಳೆಲ್ಲ ಇಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ರು. ಮೈಸೂರಿನಿಂದ ಒಬ್ರು ವರ್ಷಕ್ಕೊಂದೆರಡು ಸಲ ಬರ್ತಾರೆ. ಅವರು ಕೂಡ ಬಂದು ನಮಗೆ ಭಟ್ರೆ ಒಂದು ಸ್ವಲ್ಪ ತೀರ್ಥ ಬೇಕಿತ್ತು, ಬಾವಿದ್ದು ಅಂತ ಅವರು ಕೇಳಿ ನಮ್ಮ ಹತ್ರವೇ ತೆಗಿಸಿ, ನೀವು ತೆಗೀರಿ ಅಂತ ಹೇಳಿದ್ರೆ, ಇಲ್ಲ ನಾವು ಮುಟ್ಟುದಿಲ್ಲ ಭಟ್ರೆ, ನೀವು ತೆಗೆದು ಕೊಡಬೇಕು. ಭಗವದ್ಭಕ್ತರೇ ನಮಸ್ಕಾರ. ಹಳ್ಳಿ, ಗ್ರಾಮ, ಪಟ್ಟಣ, ನಗರ ಪ್ರದೇಶದಲ್ಲಿರುವಂಥ ಕ್ಷೇತ್ರಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸುವಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ ಕ್ಷೇತ್ರ ದರ್ಶನ. ಇವತ್ತಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕೆ ಇರುವಂಥದ್ದು ಮಣಿಪಾಲದ ಶಿವಪಾಡಿ ಪ್ರದೇಶದ ಉಮಾಮಹೇಶ್ವರ ದೇವಾಲಯ. ಈ ಒಂದು ಶಿವಪಾಡಿ ಅಂತ ಹೇಳುವಂಥದ್ದು ಕೂಡ ಹೆಸರಿಗೆ ಈ ಒಂದು ಕ್ಷೇತ್ರ ವಿಶೇಷವಾಗಿ ಹೆಸರುವಾಸಿಯಾಗುವಂಥದ್ದು. ಶಿವನ ಪಾಡಿ ಅರ್ಥಾತ್ ಶಿವನ ಪ್ರದೇಶ, ಒಂದು ಬೆಟ್ಟದ ಸಂಪೂರ್ಣವಾಗಿರುವಂಥ ಅರಣ್ಯದಲ್ಲಿ ಪರಿಸರದ ಸೌಂದರ್ಯದ ಒಳಗೆ ಈ ಒಂದು ಶಿವನ ದೇವಾಲಯದಿರುವಂಥದ್ದು. ಹಾಗಾಗಿ ಆ ಶಿವನ ಪಾಡಿ, ಶಿವನ ಒಂದು ಪ್ರದೇಶ ಅಂತ ಹೇಳುವಂತಹ ಮೂಲಕವಾಗಿರುವಂಥ ಶಿವನ ಪಾಡಿಯ ಉಮಾಮಹೇಶ್ವರ. ಈ ಒಂದು ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ಒಂದಿಗೆ ಸಿದ್ದೇಶ್ವರಿ ಅರ್ಥಾತ್ ಪಾರ್ವತಿ ಮತ್ತು ಪರಮೇಶ್ವರ ಒಂದಾಗಿರುವಂತಹ ಒಂದು ಕ್ಷೇತ್ರ. ಒಂದೇ ಗುಡಿಯಲ್ಲಿ ಎಲ್ಲಿಯೂ ಕೂಡ ಭಾಗ ಇಲ್ಲದೆ ಗೋಡೆ ಇಲ್ಲದೆ ಒಂದೇ ಗುಡಿಯೊಳಗಿರುವಂಥ 2 ದೇವರನ್ನು ಅರ್ಥಾತ್ ಪಾರ್ವತಿ ಪರಮೇಶ್ವರ ನೋಡಲಿಕ್ಕೆ ಸಾಧ್ಯ ಇರುವಂಥ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿರುವಂಥ ಹಲವಾರು ರೀತಿಯಾಗಿರುವಂಥ ವಿಶೇಷತೆಗಳು, ವಿಶಿಷ್ಟತೆಗಳು, ಅದೇ ರೀತಿಯಾಗಿ ಕಥೆಗಳನ್ನು ನೋಡುವ ಮೂಲಕವಾಗಿ ಭಕ್ತರಿಗಾದಂಥ ಅನುಭವಗಳನ್ನು ಕೂಡ ನೋಡ್ತಾ ಬರುವ. ಹಾಗಾಗಿ ಇವತ್ತಿನ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ನೋಡುವ. ನಿಮ್ಮ ಪ್ರದೀಪ್ ಉಪಾಧ್ಯಾಯ. ಮಣಿಪಾಲದ ಶಿವಪಾಡಿ ಪ್ರದೇಶದ ಉಮಾಮಹೇಶ್ವರ ದೇವಾಲಯ ಅಂತ ಹೇಳಿದ ಕೂಡಲೇ ಒಂದಲ್ಲ ಒಂದು ರೀತಿಯಾಗಿ ವಿಶೇಷತೆಗಳೊಟ್ಟಿಗೆ ಇಲ್ಲಿರುವಂಥ ಪ್ರಸಿದ್ಧವಾಗಿರುವಂತಹ ಕಥೆಗಳು ಮತ್ತು ಐತಿಹ್ಯಗಳಿರುವಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರದ ಬಗ್ಗೆ, ಈ ಒಂದು ಕ್ಷೇತ್ರ ನಡೆಯುವಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಗೋಪಾಲ ಕೃಷ್ಣ ಮಾಳುವಂಕಾರೋ ಭಟ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಈ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಭಾಳ ಖುಷಿಯಾಗುವಂಥದ್ದು. ಯಾಕಂತ ಹೇಳಿದರೆ ಶಿವ ಪಾರ್ವತಿ ಒಂದೇ ಗುಡಿಯಲ್ಲಿ ನೋಡಲಿಕ್ಕೆ ಒಂದು ಕಾಣಲಿಕ್ಕೆ ಸಿಗುವಂಥದ್ದು, ಅನ್ಯೋನ್ಯತೆಯಲ್ಲಿ ತಾಯಿ ಮತ್ತು ತಂದೆ ಅಂತ ಹೇಳುವಂತಹ ಆ ಒಂದು ಜಗತ್ತಾಯಿ ಜಗತ್ತಂದೆಯವರಿದ್ದಾರೆ. ಈ ಒಂದು ಕ್ಷೇತ್ರದ ಪೂಜಾ ಕೈಂಕರ್ಯಗಳಿಗೆ ತಿಳಿಸಬೇಕು. ಈಶ್ವರ ಪಾರ್ವತಿಯರು ಒಂದೇ ಗರ್ಭಗುಡಿ ಒಳಗೆ ವಿರಾಜಮಾಗಿರುವಂಥ ಒಂದು ವಿಶೇಷವಾದಂಥ ಒಂದು ಪುಣ್ಯಸ್ಥಳ ಅಂದರೆ ಶಿವಪಾಡಿ. ಬರೀ ನಮ್ಮ ಉಡುಪಿ ಆಸ್ಪಾಸ್ ಮಾತ್ರ ಅಲ್ಲ, ನಿಮ್ಮ ಅನಾದಿಯಲ್ಲಿ ಸುಮಾರು ಒಂದು 40 ವರ್ಷದ ಹಿಂದೆ ಮಲೇಷ್ಯಾದ ಮಕ್ಕಳೆಲ್ಲ ಇಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ರು. ಮಣಿಪಾಲದಲ್ಲಿ ಫುಲ್ಲು ಎಲ್ಲ ಅವರೇ ಸ್ಟೂಡೆಂಟ್ಸ್ ಇದ್ದರು. ಆವಾಗ ಅವರು ಮಲೇಷ್ಯಾದಿಂದ ಅವರ ಪೇರೆಂಟ್ಸ್ ಎಲ್ಲ ಬಂದಾಗ ಇಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ತುಂಬ ಅವರು ನಮಗೆ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಮೇಲೆ ಕಾಣುವಂಥ ಮಹಾದ್ವಾರ ಅದು ಡಾಕ್ಟರ್ ಗುಹರಾಜನ್ ಅಂತ ಹೇಳುವವರು ಅವರೇ ಅವರ ಸ್ವಂತ ಖರ್ಚಿನಿಂದ ಅವರನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಮತ್ತು ಅವರ ಕಾಲದಲ್ಲಿ ನವರಾತ್ರಿಯಲ್ಲಿ 9 ದಿನ 10 ದಿನ ನವರಾತ್ರಿಯನ್ನು ಸ್ವತಃ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ರು. ಪ್ರತಿದಿನ ಮಕ್ಕಳೆಲ್ಲ ಬಂದು, ಎಲ್ಲ ಮಲೇಷ್ಯಾದವರೇ, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ ಎಲ್ಲ ಬಂದು ಅವರೇ ಎಲ್ಲ ಹೂ ತರುವುದು, ಅದಕ್ಕೆ ಬೇಕಾದಂಥ ನೈವೇದ್ಯ ಸಾಮಾನು ಇರ್ಬೋದು, ಪ್ರತಿಯೊಂದು ಅವರೇ ತಂದು ಅದು ಕುಕ್ಕು ಮಾಡಲಿಕ್ಕೆ ಒಬ್ಬರು ಬ್ರಾಹ್ಮಿನ್ಸ್ ಬರ್ತಿದ್ರು, MIT ಅವರು ಮುರಳಿ ಭಟ್ ಅಂತ ಬರ್ತಿದ್ರು. ಒಳ್ಳೆ ವಿಜೃಂಭಣೆಯಿಂದ ಸುಮಾರು ಒಂದು 400-500 ಜನ ಪ್ರತಿನಿತ್ಯ ನವರಾತ್ರಿಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ
ಅದರ ನಂತರ ಮೋಹನವೇಣಿ ಅಂತೇಳಿ ಒಬ್ಬರು ಮಲೇಷ್ಯಾದವರು ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದಂತೆ. ಆವಾಗ ನಾನು ಇರಲಿಲ್ಲ, ನವರಾತ್ರಿ ಸ್ಟಾರ್ಟ್ ಆದಾಗ ನಾನು ಇರಲಿಲ್ಲ. ಅದರ ನಂತರ ನಾನು ಬಂದ ಮೇಲೆ ಸುಮಾರು ಒಂದು 10-15 ವರ್ಷಗಳ ಕಾಲ ಅವರು ಕಾರ್ಯಕ್ರಮ ಮಾಡಿದರು. ಆವಾಗ ನಾನೇ ಇದ್ದೆ. ಅದರ ನಂತರ ಅದು ಬರ್ತಾ ಅಲ್ಲಿ ಅವ್ರದ್ದು ಕಡೆ ಬೇರೆ ಬೇರೆ ಕಡೆ ಕಾಲೇಜುಗಳಾಯಿತು ಮಣಿಪಾಲದವ್ರದ್ದು. ಅವ್ರ ಕಡೆಗೆ ಸ್ಟೂಡೆಂಟ್ಸ್ ಎಲ್ಲ ಬರೋದು ಕಮ್ಮಿ ಆಯಿತು. ಮತ್ತು ಆ ನವರಾತ್ರಿ ಅವರ ಕಾರ್ಯಕ್ರಮ ನಿಂತು ಹೋಯಿತು. ಅದರ ನಂತರ ನಮ್ಮ ಆಡಳಿತ ಮಂಡಳಿ ಕಾರ್ಯಕ್ರಮವನ್ನು ನಡಿಬೇಕಲ್ಲ ಅನ್ನೋ ಉದ್ದೇಶದಿಂದ ನಾವಿನ್ನು ದುರ್ಗಾಷ್ಟಮಿ ದಿವಸ ಒಂದು ಚಂಡಿಕಾಯಾಗ ಮಾಡುವ ಅಂತೇಳಿ ಆಡಳಿತ ಮಂಡಳಿಯವರು, ನವರಾತ್ರಿ ವಿಶೇಷ ಅಲ್ಲ ನಾವು ಮಾಡುವ ಅಂತೇಳಿ ಮಾಡಿ ಒಂದು 2-3 ವರ್ಷ ದುರ್ಗಾಷ್ಟಮಿ ದಿವಸ ಮಾತ್ರ ಚಂಡಿಕಾಯಾಗ ಆಯಿತು. ಅದರ ನಂತರ ಆಡಳಿತ ಮಂಡಳಿಯವರೊಂದು ತೀರ್ಮಾನ ಮಾಡಿ ಇನ್ನು 9 ದಿವಸ ಕೂಡ ಪ್ರತಿನಿತ್ಯ ಚಂಡಿಕಾಯಾಗ ಮಾಡುವ ಅಂತೇಳಿ ಈಗ ಸುಮಾರು ಕೆಲವು ವರ್ಷಗಳಿಂದ ನಿರಂತರವಾಗಿ 9 ದಿನ ಚಂಡಿಕಾಯಾಗ ಪ್ರತಿನಿತ್ಯ ಒಂದು 700-800-1000 ಚಂಡಿಕಾಯಾಗ ದಿವಸ ಮತ್ತು ಜಾಸ್ತಿ ಆಗ್ತದೆ. ದುರ್ಗಾಷ್ಟಮಿ ದಿವಸ 100 ಜನ ಎಲ್ಲ ಬಂದು ಸೇವೆಗಳು ನಡೀತಾ ಇರ್ತದೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ದೈನಂದಿನ ವಿಷಯಕ್ಕೆ ಬಂದಾಗ ಶಿವರಾತ್ರಿ ಅಂದರೆ ತುಂಬ ಸಾಧಾರಣ ಇಡೀ ಮಣಿಪಾಲ ಪರ್ಕಳ ತುಂಬ ಸಾವಿರಾರು ಜನ ಬಂದು, ಹೆಚ್ಚಾಗಿ ಮಣಿಪಾಲದ ಪೈ ಫ್ಯಾಮಿಲಿಯವರು ಮತ್ತು ಕಲಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಎಲ್ಲ ಬಂದು ಇಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಒಂದು ವಿಶೇಷವಾದಂಥ ಉತ್ಸವ ಅಂತ ಹೇಳಿದರೆ ಅದ್ಯಾವಾಗ ನಡೆಯುವಂಥದ್ದು? ವಿಶೇಷ ಉತ್ಸವ ಅಂದರೆ ಹೆಚ್ಚಾಗಿ ನಮ್ಮದು ಶಿವರಾತ್ರಿಗೆ ರಂಗಪೂಜೆ ಎಲ್ಲ ಉಂಟು ರಾತ್ರಿ, ಅದು ಒಂದು ಶಿವರಾತ್ರಿ ಉತ್ಸವವೇ. ಸರಿ. ಅದರ ನಂತರ ಪ್ರತಿಷ್ಠಾ ವರ್ಧಂತಿ ಚೈತ್ರ ಬಹುಳ ದಶಮಿ, ಅದು ನಮ್ಮ ಕ್ಷೇತ್ರ ತಂತ್ರಿಗಳು ರಾಘವೇಂದ್ರ ತಂತ್ರಿಗಳು ಅಂತ ಹೆರ್ಗದವರು, ಅವರು ಬಂದು ನವಕ ಪ್ರದಾನ ಮತ್ತು ಮಧ್ಯಾಹ್ನದ ಪೂಜೆ, ರಾತ್ರಿ ರಂಗಪೂಜೆಗೆ ಸಹ ಅವರೇ ಬರ್ತಾರೆ. ಅದು ನಮಗೆ ವಿಶೇಷ ಅಂದರೆ ದೇವ ಪ್ರತಿಷ್ಠೆ ವರ್ಧಂತಿ ಉತ್ಸವ, ಅದು ರಂಗಪೂಜಾದಿಗಳಿರುತ್ತದೆ. ಅದು ಚೈತ್ರ ಬಹುಳ ದಶಮಿ ದಿವಸ. ಅದರ ನಂತರ ಭಜನೆ ಮಂಗಳ, ಅದು ಒಂದು ನಮ್ಮನೆ ಸಣ್ಣ ಮಟ್ಟದ ಉತ್ಸವವೇ. 2 ದಿನ ಕಾರ್ತಿಕ ಶುದ್ಧ ಪಾಡ್ಯಕ್ಕೆ ಭಜನೆ ಸುರ ಆಗ್ತದೆ. ಡೈಲಿ ಭಜನೆ ಶುರು ಆಗಿ ಚತುರ್ದಶಿಗೆ ದೀಪ ಪ್ರತಿಷ್ಠೆ ಮಾಡಿ ಪೌರ್ಣಮಿಗೆ ಮಂಗಳ ಬೆಳಿಗ್ಗೆ, ಮಧ್ಯಾಹ್ನ ವನಭೋಜನ. ಅದಕ್ಕೆ ಸುಮಾರು 1000ಕ್ಕೆ ಮೇಲ್ಪಟ್ಟು ಎಲ್ಲ ಜನ ಎಲ್ಲ ಬರ್ತಾರೆ. ಎಲ್ಲ ಸಾರ್ವಜನಿಕರು ಅವರು ಎಲ್ಲ ಸಹಕಾರ ಆರ್ಥಿಕ ತನುಮಾನ ಕೊಟ್ಟು ಕಾರ್ಯಕ್ರಮಗಳೆಲ್ಲ ಒಳ್ಳೆ ರೀತಿಯಿಂದ ಆಗ್ತಾ ಉಂಟು. ದೈನಂದಿನ ಪೂಜೆಗಳು ಯಾವ ರೀತಿಯಾಗಿ? ದೈನಂದಿನ ಪೂಜೆಗಳು ಬೆಳಿಗ್ಗೆ ನೈರ್ಮಾಲ್ಯ ಪೂಜೆ, ಒಂದು ಈಶ್ವರ ಪಾರ್ವತಿ ಗಣಪತಿಗೆ ಒಂದು ಹಣ್ಣು ಕಾಯಿ ನೈರ್ಮಾಲ್ಯ ವಿಸರ್ಜನೆ ಪೂಜೆ, ಅದೊಂದು ಕಟ್ಟುಕಟ್ಟಲೆ ಸಣ್ಣ ಮಟ್ಟದಲ್ಲಿ. ಮಧ್ಯಾಹ್ನ ಕಾಲದಲ್ಲಿ 2.5 ಸೇರು ನೈವೇದ್ಯ, ರುದ್ರನಿಗೆ 1 ಸೇರು, ಅಮ್ಮನವರಿಗೆ 1 ಸೇರು, ಗಣಪತಿಗೆ ಅರ್ಧ ಸೇರು, ಇದು ಮಧ್ಯಾಹ್ನ ನೈವೇದ್ಯ ಮಾಡಿ ಮಧ್ಯಾಹ್ನದ ವಿನಿಯೋಗಾದಿ. ಹಾಗೆ ಭಕ್ತಾದಿಗಳಿಂದ ರುದ್ರಾಭಿಷೇಕ, ಪಂಚಾಮೃತ, ಬಿಲ್ವಾರ್ಚನೆ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಮತ್ತು ಪ್ರತಿ ಸಂಕಷ್ಟಿ ದಿವಸ ನಾವು ಗಣಹೋಮ ಮಾಡ್ತೇವೆ. ಅದಕ್ಕೆ ಒಂದು ಸೇವಾ ಶುಲ್ಕ ಅಂತೇಳಿ ಒಂದು 100 ರೂಪಾಯಿ, ಅದೊಂದು ಕೆಲವು ಗಣಹೋಮ ಆಗ್ತದೆ. ನಮ್ಮ ಮುಖ್ಯವಾಗಿ ಒಂದು ದೇವಸ್ಥಾನ ನಡಿಬೇಕಲ್ಲ, ಆರ್ಥಿಕ ಪರಿಸ್ಥಿತಿ ಕೂಡ ಬರಬೇಕು, ದೇವಸ್ಥಾನ ನಡಿಬೇಕು, ಅರ್ಚಕರಿಗೆ ಸಂಬಳ ನಡಿಬೇಕು, ದೈನಂದಿನ ವ್ಯವಹಾರಗಳು ನಡಿಬೇಕು. ಎಲ್ಲವೂ ನಾವು ಕೈಯಿಂದ ಅಂತ ಸಾಧ್ಯ ಆಗೋದು, ಎಷ್ಟು ಸಮಯ ಹಾಕ್ಬೋದು, ಭಕ್ತಾದಿಗಳ ಅನುಮಾನದಿಂದನೇ ನಡೀಲಿಕ್ಕೆ ಸಾಧ್ಯ. ಪ್ರತಿ ಶುದ್ಧ ಪಂಚಮಿಗೆ ನಾಗನಿಗೆ ತಂಬಿಲು ಹಾಕ್ಲಿಕ್ಕೆಲ್ಲ ಬರ್ತಾರೆ, ನಾಗತನು ಪಂಚಾಮೃತ, ಅದು ಕೆಲವು ತುಂಬ ಜನ ಅದು ಮಾಡಿಸ್ತಾರೆ. ಮತ್ತೆ ಹೂವಿನ ಪೂಜೆಗಳು, ಮತ್ತೆ ಸೋನ ತಿಂಗಳಲ್ಲಿ ಸೋಣಾರ್ತಿ ಅಂತೇಳಿ. ಸೋಣಾರ್ತಿ, ಹೌದು. ಅಂದ್ರೆ 1 ತಿಂಗಳು ಸಂಪೂರ್ಣ ತಿಂಗಳು, ಸೋಣ ತಿಂಗಳಲ್ಲಿ ಫುಲ್ಲು ನವ ಸಂಕ್ರಮಣದಿಂದ ಸುರಾಗಿ ಸಿಂಹ ಸಂಕ್ರಮಣದಿಂದ ನೆಕ್ಸ್ಟ್ ಕನ್ಯಾ ಸಂಕ್ರಮಣದವರೆಗೆ 1 ತಿಂಗಳು ಪ್ರತಿನಿತ್ಯ ಸೋಣಾರ್ತಿ ಅಂದರೆ ವಿಶೇಷ ಪೂಜೆ ರಾತ್ರಿ ನಡೀತದೆ. ನವರಾತ್ರಿ ಟೈಮಲ್ಲಿ ಹೇಳಿದ ಹಾಗೆ 9 ದಿನ ಚಂಡಿಕಾಯಾಗ ನಡೀತಾ ಹೋಗ್ತದೆ. ಹಾಗೆ ರಾತ್ರಿ ಅಮ್ಮನವರಿಗೆ ಒಂದು ಕಲ್ಪೋಕ್ತ ಪೂಜೆ, ಅದು ಕೂಡ ಯಾರಾದರೂ ಸೇವಾರ್ಥಿಗಳೆಲ್ಲ ಇರ್ತಾರೆ. ಇಲ್ಲಿ ನಾವು ಗಮನಿಸಬಹುದು 2 ಬಾಗಿಲು ಕಾಣ್ತಾ ಇದ್ದಾರೆ, ಆದರೆ ಶಿವ ಪಾರ್ವತಿ ಒಂದೇ ಗುಡಿಯಲ್ಲಿದ್ದಾರೆ. ಹೀಗದು ಏನು ಅಂತ, ಯಾಕಂದ್ರೆ 2 ಬಾಗಿಲು ಕಾಣ್ತಾ ಇದೆ, ಹಾಗಾದ್ರೆ ಬೇರೆ ಬೇರೆ ಗುಡಿಯ ಏನು ಅಂತ ಹೇಳುವಂಥದ್ದಕ್ಕೆ ನಿಮ್ಮ ಅದು ಮಾತು. ಅನಾದಿಯಲ್ಲಿ ಹೀಗೆ ಇತ್ತು ಗರ್ಭಗುಡಿಯಲು, ಅಂದರೆ ಈ ಮಣ್ಣಿನ ಗೋಡೆ ಮತ್ತು ಇನ್ನು ಹಂಚಿನ ಮಾಡೆಲ್ಲ ಇರುವಾಗ ಕೂಡ ಗರ್ಭಗುಡಿ ಹಾಗೆ ಇತ್ತು. ಮಧ್ಯದಲ್ಲಿ ಒಂದು ಅಡ್ಡ ಬೀಮ್ ಹಾಕಿದ್ದಾರೆ, ಪಾರ್ಟಿಷನ್ ಅಂತ, ಒಳಗೆ ಫುಲ್ ಓಪನ್ ಅದು. ಹೌದು, ಅಂದರೆ ಒಂದೇ ಇದು ಬೇಡ ಅಂತೇಳಿ ಅದು ಮಧ್ಯಾಹ್ನ ಒಂದು ವಾಸ್ತು ಪ್ರಕಾರ ಏನೋ ಒಂದು ಮಧ್ಯದಲ್ಲಿ ಒಂದು ಬೀಮ್ ಹಾಕಿ ಮೇಲಿಂದ ಡಿವೈಡ್ ಮಾಡಿದಾಗೆ ಮಾಡಿದ್ದಾರೆ. ಒಂದೇ ಗುಡಿಯಲ್ಲಿ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಅಲ್ಲಿ ಒಳಭಾಗದಲ್ಲಿ ಭಾಗಗಳಿರುವುದಿಲ್ಲ. ಹೊರಭಾಗದಲ್ಲಿ 2 ಬಾಗಿಲು ಕಂಡರೂ ಕೂಡ ಒಳಭಾಗದಲ್ಲಿ ಒಂದೇ ಗುಡಿಯಲ್ಲಿ ಶಿವ, ಅದೇ ರೀತಿಯಾಗಿ ಪಾರ್ವತಿ, ಉಮಾಮಹೇಶ್ವರ ಮತ್ತು ಸಿದ್ದೇಶ್ವರಿ ಅಂತ ಹೇಳುವಂತಹ ಆ ಶಿವ ಮತ್ತು ಪಾರ್ವತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುವಂತಹ ಅದ್ಭುತವಾಗಿರುವಂತಹ ಪ್ರಕೃತಿಯ ರಮಣೀಯವಾದಂಥ ಸೌಂದರ್ಯದಲ್ಲಿ ಆ ಬೆಟ್ಟದ ನಡುವಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವಂಥ ವಿಶಿಷ್ಟವಾಗಿರುವಂಥ ಶಿವಪಾಡಿ ಅಂತ ಹೇಳುವಂಥ ಪ್ರದೇಶದಲ್ಲಿರುವಂತಹ ಉಮಾಮಹೇಶ್ವರ ಸನ್ನಿಧಾನದ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋದ್ರೆ, ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಊಟದ ಅಥವಾ ಅನ್ನ ಸಂತರ್ಪಣೆ ವ್ಯವಸ್ಥೆ ಅಂತ ಹೇಳಿದರೆ ಯಾವಾಗೆಲ್ಲ ಇರ್ತದೆ? ಈಗ ನಮ್ಮದು
ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ಒಂದು ಅತಿರುದ್ರ ಆಯಿತು. ಅತಿರುದ್ರ ಅಂದರೆ ಅದು ಸಾಧಾರಣ ಇಡೀ ನಮ್ಮ ರಾಜ್ಯದಾದ್ಯಂತ ಬಹಳ ಒಂದು ಹೆಸರಾಗಿದೆ. ಸತ್ಯ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಆ ಶಿವಪಾಡಿ ಇಂಥದ್ದೊಂದು ಆಗ್ತಾ ಉಂಟು. ಕೆಲವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದಿದ್ದವರು ಅದರ ನಂತರ ಬಂದು ಹೀಗೆ ಆಗಿದೆ ಅಂತ ನಾವು ಟಿ ವಿಯಲ್ಲೆಲ್ಲ ನೋಡಿದ್ದೇವೆ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇವೆ, ಮೊಬೈಲ್ಗಳಲ್ಲಿ ನೋಡಿದ್ದಾರೆ, ಮಕ್ಕಳೆಲ್ಲ ತೋರಿಸಿದ್ದಾರೆ ಅಂತೇಳಿ. ಅದರ ನಂತರ ತುಂಬ ಜನ ಬಂದು ವಿಸಿಟ್ ಕೊಟ್ಟು ಅದು ಎಲ್ಲಿ ಆದದ್ದು, ಹೇಗೆ, ಏನು ಎಲ್ಲ ತುಂಬ ಜನ ಅದರ ನಂತರ ಎಲ್ಲ ಕೇಳಿ ಹೋಗ್ತಾ ಇದ್ರು. ಮತ್ತು ಅತಿರುದ್ರ ಆದಂತಹ ಒಂದು 12 ದಿನಗಳ ಆ ಸಮಯದಲ್ಲಿ ಒಂದು ಇಡೀ ನಮ್ಮ ಮಣಿಪಾಲಕ್ಕೆ ಒಂದು ಉತ್ಸವ ಆ ರೀತಿಯಲ್ಲಿ ಆಗಿದೆ. ಬರೀ ಶಿವಪಾಡಿ ಉತ್ಸವ ಅಲ್ಲ, ಇಡೀ ಮಣಿಪಾಲದ ಉತ್ಸವ ಅಂತ ಆಗಿದೆ. ಸಿಂಡಿಕೇಟ್ ಸರ್ಕಲ್ನಿಂದ ಇಲ್ಲಿವರೆಗೆ, ಕೆಳಗೆ ನಿಮ್ಮ ಕೆಳಗಿನ ಕೆಳ ಪರ್ಕಳದಿಂದ ಇಲ್ಲಿವರೆಗೆ ಎರಡೂ ಬದಿಯಲ್ಲಿ ತಳಿರು ತೋರಣ, ಲೈಟಿಂಗ್ಸ್ ಅದೆಲ್ಲ ಹಾಕಿ ಅದು ಏನೋ ಒಂದು ಸ್ವರ್ಗವೇ ಕೆಳಗಿಳಿದಂಥ ಒಂದು ಭಾಸ ಅಂತ ಒಂದು ಭಾವನೆ ಜನರಲ್ಲಿ ಮೂಡಿಯಾಗಿತ್ತು. ಹೌದು, ನಮ್ಮ KL ಕುಂಡಂತರು ಮತ್ತು ಹೆರ್ಗರ್ ಶ್ರೀನಿವಾಸ ತಂತ್ರಿಗಳು ಮೇಲೆ ನಿಂತು ಹೇಳ್ತಾ ಇದ್ರು, ಇದು ನೋಡುವಾಗ ತಿರುಪತಿ ನೋಡಿದಾಗೆ ಆಗ್ತದೆ ಅಂತ ಅಂತ ಒಂದು ಅವರು ಆ ಭಾವನೆ ಹಾಗೆ ಅಂದ್ರೆ ಆ ರೀತಿ ಕಾಣ್ತಿತ್ತು ಅದು ಎಲ್ಲ ಟೈಮಲ್ಲಿ ಅಲಂಕಾರ ಎಲ್ಲ ಮಾಡಿದಾಗ. ಇಂಥ ಒಂದು ಅದ್ಭುತ ಕ್ಷೇತ್ರವನ್ನು ನೋಡಲಿಕ್ಕೆ ಸಾಧ್ಯ ಆಗೋದು. ಸುಮಾರು 1500 ವರ್ಷಗಳ ಇತಿಹಾಸ ಅಂತ ಹೇಳುವಂತಹ ಒಂದು ಪ್ರತೀತಿಯೂ ಕೂಡ ಇದೆ. ಇಂತಹ ಅದ್ಭುತ ಕ್ಷೇತ್ರದಲ್ಲಿ ಹಲವಾರು ರೀತಿಯಾಗಿರುವಂಥ ವಿಶೇಷತೆಗಳಿದೆ, ನೋಡ್ತಾ ಬರುವ. ಉಮಾಮಹೇಶ್ವರ ದೇವಸ್ಥಾನ ಶಿವಪಾಡಿಯಲ್ಲಿರುವಂಥ ಈ ಕ್ಷೇತ್ರವು ಈಶ್ವರ ಮತ್ತು ಪಾರ್ವತಿಯು ಒಂದೇ ಗರ್ಭಗುಡಿಯಲ್ಲಿರುವಂಥ ವಿಶಿಷ್ಟವಾಗಿರುವಂಥ ಸಾನ್ನಿಧ್ಯ. ಅಷ್ಟು ಮಾತ್ರ ಅಲ್ಲ, ಗೋವುಗಳಿಗೆ ವಿಶೇಷವಾಗಿ ಆರಾಧನೆ ಆಗುವಂಥ ಗೋಶಾಲೆಯ ವಿಶೇಷವಾಗಿರುವಂಥ ಪ್ರದೇಶ. ಇಂಥ ಪ್ರದೇಶದಲ್ಲಿ ಅದೆಷ್ಟೋ ರೀತಿಯಾಗಿರುವಂಥ ಯೋಜನೆಗಳು, ಎಷ್ಟೋ ರೀತಿಯಾಗಿರುವಂಥ ಧಾರ್ಮಿಕವಾಗಿರುವಂಥ ಕಾರ್ಯಕ್ರಮಾದಿಗಳು ನಡೆದಿರುವಂಥದ್ದು. ಆಡಳಿತ ಮುಕ್ತೇಶ್ವರಾಗಿರುವಂತಹ ಮಹೇಶ್ ಠಾಕೂರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥ, ಯಾಕಂದರೆ ಹಿಂದಿನ ಆ ಬ್ಯಾನರ್ಗಳನ್ನು ಗಮನಿಸ್ತಿದ್ದಾಗಲೇ ಭಾಳ ಸುಂದರ. ಕ್ಷೇತ್ರದ ಒಳಗೆ ಬರಬೇಕು ಅಂತ ಹೇಳಿದರೆ ಭಗವಂತನಲ್ಲಿ ತಲೆಬಾಗಿದ್ರೆ ಮಾತ್ರ ಭಗವಂತ ಕಾಣ್ತಾನೆ ಅಂತ ಹೇಳುವಂಥದ್ದು. ಅಷ್ಟು ಸುಂದರಮಯವಾಗಿರುವ ಕ್ಷೇತ್ರ, ಯಾಕಂದರೆ ಪ್ರಕೃತಿಯ ಸೌಂದರ್ಯ. ಇಂತಹ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ವಿಶೇಷವಾಗಿ ವಿಭಿನ್ನವಾಗಿ ಮಾಡುವವರು ಮಹೇಶ್ ಠಾಕೂರ್ ಅವರು ಮತ್ತು ಅವರ ಬಳಗ ಅಂತೇಳಿ. ಶಿವಪಾರ್ವತಿ ದೇವರ ವಿಶೇಷವಾಗಿರುವಂಥ ಸಾನ್ನಿಧ್ಯ, ದೇವರಿಗೆ ಆಗುವಂಥ ಉತ್ಸವಗಳು ಹೇಗೆ ನಡೀತು ಹೋಗ್ತದೆ? ಶಿವಪಾಡಿ ಅನ್ನುವಂಥದ್ದು ಇವತ್ತಿಗೆ ಮನೆ ಮಾತಾಗಿದೆ. ಎಲ್ಲರ ಬಾಯಲ್ಲಿ ಶಿವಪಾಡಿ ಕ್ಷೇತ್ರ ಅನ್ನುವಂಥದ್ದು. ನಮ್ಮದು ಕೂಡ ಆಶಯ ಇಷ್ಟೇ, ಶಿವಪಾಡಿಗೆ ಸಾಕಷ್ಟು ಭಕ್ತಾಭಿಮಾನಿಗಳು ಬರಬೇಕು, ಅವರ ಸೇವೆಯನ್ನು ಮಾಡಬೇಕು, ನಮ್ಮ ಶಿವನ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥದ್ದು ನಮ್ಮದು ಆಶಯ. ನಾವು 2023ರಿಂದ ನಾವು ಇದನ್ನು ಅತಿರುದ್ರ ಮಹಾಯಾಗವನ್ನು ನಾವು ಮಾಡಿತ್ತು. ಆ ಕಾರ್ಯಕ್ರಮದಲ್ಲಿ ಸಾವಿರಾರು 12 ದಿನಗಳದ್ದು ಕಾರ್ಯಕ್ರಮ ನಡೆದಿತ್ತು. ಸಾವಿರಾರು ಲಕ್ಷಗಟ್ಟಲೆ ಜನ ಅದರಲ್ಲಿ ಭಾಗವಹಿಸಿದರು. ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದಿತ್ತು. ಅದನಂತರ 23ರ ನಂತರ ಮಾಡಿರುವಂಥದ್ದು 25ರ ವೈಭವ, ಈಗ 26ರ ವೈಭವ. 2027ರಲ್ಲಿ ನಮ್ಮ ಪುನಃ ಬ್ರಹ್ಮಕಲಶ ಕಾರ್ಯಕ್ರಮ ಬರಲಿಕ್ಕಿದೆ. ಅದಕ್ಕೆ ಕೂಡ ನಾವು ತಯಾರಾಗ್ತಾ ಇದ್ದೇವೆ. ಈಗದಿಂದ 1 ವರ್ಷದ ತಯಾರಿ ನಡೀಲಿಕ್ಕಿದೆ. ಭಕ್ತರೇ, ನಾವೀಗ ಗಮನಿಸಲಿಕ್ಕಿರುವಂಥದ್ದು ಈ ಶಿವಪಾಡಿಯ ಉಮಾಮಹೇಶ್ವರ ದೇವಾಲಯದಲ್ಲಿರುವಂತಹ ಒಂದು ಬಾವಿಕಟ್ಟೆ. ಈ ಬಾವಿಕಟ್ಟೆಗೂ ಒಂದು ಹೆಸರು ಇದೆ. ಆ ಹೆಸರಿನ ಆ ಬಾವಿಕಟ್ಟೆಯಲ್ಲಿ ಒಂದೊಂದು ವಿಶೇಷತೆ ಇದೆ. ಏನು ವಿಶೇಷತೆ, ಯಾವ ರೀತಿಯಾಗಿ ಹೆಸರಿದೆ ಎಲ್ಲವನ್ನು ತಿಳಿಸ್ತಾ ಹೋಗ್ತಾರೆ. ಅಲ್ಲಿ ಒಂದು ನಾವು ತೀರ್ಥಕುಂಡ ಅಂತ ಹೇಳ್ತೇವೆ, ಶಂಕರ ಸರೋವರ ಅಂತೇಳಿ ಮೊದಲು ಹೇಳ್ತಾ ಇದ್ರು, ಈಗ ತೀರ್ಥಕುಂಡ ಅಂತ ಹೇಳ್ತೇವೆ. ತೀರ್ಥಕುಂಡ, ಹೌದು. ಅದರ ವಿಶೇಷತೆ ಅಂದರೆ ಈಗ ಮಳೆಗಾಲದಲ್ಲಿ ಯಾವ ಪ್ರಮಾಣದ ನೀರುಂಟು
ಅದೇ ರೀತಿಯಲ್ಲಿ ಸಾಧಾರಣ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಳೆ ಬರದಿದ್ರೂ ಕೂಡ ಆ ನೀರಿನ ಪ್ರಮಾಣ ಅಷ್ಟೇ ಇರ್ತದೆ. ಮತ್ತೆ ನಾವು ಗಾರ್ಡನಿಗೆಲ್ಲ ನೀರು ಬಿಡ್ತೇವೆ, ಅಲ್ಲಿ ಪಂಪ್ ಉಂಟು. ನೀವು 24 ಗಂಟೆ ಪಂಪ್ ಆನ್ ಮಾಡಿದರೂ ಕೂಡ ನೀರಿನ ಮಟ್ಟ ಕಮ್ಮಿ ಆಗುವುದಿಲ್ಲ. ಇದು ಒಂದು ವಿಶೇಷತೆ. ಹಾಗೆಂತೇಳಿ ನಮ್ಮ ದೈನಂದಿನ ನಾವು ದೇವರ ಪೂಜೆಗೆ ಉಪಯೋಗ ಮಾಡುವಂತಹ ಒಂದು ಬಾವಿ ಅದು ಉತ್ತರ ಭಾಗದಲ್ಲಿ ಉಂಟು. ಅದರಲ್ಲಿ ಸುಮಾರು 10 ಫೀಟ್ ಅಡಿಯಲ್ಲಿದೆ ನೀರು. ಆದರೆ ಇದು ನಮ್ಮ ತೀರ್ಥಕುಂಡದ ನೀರು ಬಹಳ ಮೇಲೆ ಅಂದರೆ ನಾವು ಕೈಯಿಂದ ಮುಳುಗಿಸಿ ತೆಗಿಬಹುದು. ಇದು ಒಂದು ವಿಶೇಷತೆ ಮಾತ್ರ ಅಲ್ಲ, ಅದೊಂದು ಸರ್ವ ರೋಗ ನಿವಾರಕವಾದಂಥ ಒಂದು ಸಂಜೀವಿನಿ. ಅದು ತೀರ್ಥ ಅಂದರೆ ತೀರ್ಥವೇ. ಅದೆಷ್ಟೋ ದೂರದವರು ಕೆಲವರು ಇಲ್ಲಿ ಬಂದು ಇಲ್ಲಿ ಒಂದು ತೀರ್ಥಕುಂಡ ಉಂಟಂತೆ ನೋಡಿ ಅವರು ಮನೆಯಿಂದ ಬರುವಾಗ ಬಾಟ್ಲಿಯ ತಂಬಿ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದು ಅಲ್ಲಿಂದ ತೀರ್ಥ ಹಿಡ್ಕೊಂಡು ಹೋಗ್ತಾರೆ ಮನೆಗೆ. ಕೆಲವು ವರ್ಷದಿಂದ ಈ ಮಲೇಷ್ಯಾದ ಒಂದು ಹೆಂಗಸು ಇಲ್ಲಿ ಹಿಂದೆ ಅವರ ಮಕ್ಕಳೆಲ್ಲ ಕಲ್ತಿದ್ರು. ಈಗ ವಿಸಿಟಿಗೆಲ್ಲ ಬಂದಾಗ ಅವರು ಬಂದು ಪ್ರತಿ ಸಲ ಬಂದಾಗ ಕೂಡ ಅಲ್ಲಿಂದ ಒಂದು ಬಾಟ್ಲಿಯಲ್ಲಿ ತೀರ್ಥ ಹಿಡ್ಕೊಂಡು ಹೋಗ್ತಾರೆ. ಅವರಿಗೇನೋ ಒಂದು ಸ್ವಲ್ಪ ಕಣ್ಣಿದ್ದು ದೋಷ ಇತ್ತಂತೆ. ಅವರು ಈ ನೀರನ್ನು ಹಾಕಿದ ಮೇಲೆ ಅವರು ಆ ಕಣ್ಣಿನ ದೋಷ ನಿವಾರಣೆ ಆಗಿದೆ. ಅದರ ಮೇಲೆ ಒಂದು ಭಾರಿ ಇದು. ಪ್ರತಿ ಸಲ ಬಂದಾಗ ಇಲ್ಲಿ ನೀರು ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮತ್ತೆ ಇನ್ನು ಅನೇಕ ಮಂದಿ ಕೂಡ ಬಾಟ್ಲಿಯಲ್ಲಿ ಮತ್ತೆ ಒಬ್ರು ಮೈಸೂರಿನಿಂದ ಒಬ್ರು ವರ್ಷಕ್ಕೊಂದೆರಡು ಸಲ ಬರ್ತಾರೆ. ಅವರು ಕೂಡ ಬಂದು ನಮಗೆ ಭಟ್ರೆ ಒಂದು ಸ್ವಲ್ಪ ತೀರ್ಥ ಬೇಕಿತ್ತು ಬಾವಿದ್ದು ಅಂತ ಅವರು ಕೇಳಿ ನಮ್ಮ ಹತ್ರವೇ ತೆಗಿಸಿ ನೀವು ತೆಗೀರಿ ಅಂತ ಹೇಳಿದ್ರೆ, ಇಲ್ಲ ನಾವು ಮುಟ್ಟುದಿಲ್ಲ ಭಟ್ರೆ ನೀವು ತೆಗೆದು ಕೊಡಬೇಕು. ನಾವು ತಂಬಿಗಿಂದ ತೆಗೆದು ಅವರಿಗೆ ಬಾಟ್ಲಿಗೆ ಹಾಕಿ ಕೊಡ್ತೀರಿ. ಹಾಗೆ ಖಂಡಿತವಾಗಿ ಅದೆಷ್ಟೊಂದು ಒಳ್ಳೆ ರೀತಿಯಾಗಿರುವಂಥ ಕಾರಣಿಕ ಅಂತೇಳಿ. ಯಾಕಂದ್ರೆ ತಾವು ಕೂಡ ನೋಡಬೇಕು ಅಂತ ಹೇಳುವಂಥದ್ದು. ಸೊ ನಾವು ನೋಡುವ ಮೂಲಕವಾಗಿ ಆ ಒಂದು ಬಾವಿಯಲ್ಲಿ ಅದೆಷ್ಟೇ ಜೋರಾದಂತಹ ಜೂನ್ ಜುಲೈಯ ಸಮಯದಲ್ಲಿ ಬರುವಂತಹ ಅತಿಯಾದ ಮಳೆ ಇರ್ಬೋದು, ಅಥವಾ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಇರುವಂತಹ ಅತಿಯಾದ ಬಿಸಿಲು ಇರ್ಬೋದು. ಯಾವುದೇ ಸಮಯ ಆದರೂ ಕೂಡ ಅದರ ಒಂದು ಹಂತ ಅಥವಾ ಅದರ ಒಂದು ಲೆವೆಲ್, ಅದರ ಒಂದು ಮಟ್ಟ ಯಾವುದೇ ಕಾರಣಕ್ಕೂ ಏರುವುದಿಲ್ಲ, ಕುಸಿಯುವುದಿಲ್ಲ, ಹಾಗೇ ಇರುವಂಥದ್ದು. ಅದೇ ರೀತಿಯಾಗಿ ಸ್ನಾನಘಟ್ಟ ಅಂತ ಹೇಳುವಂಥ ಪ್ರದೇಶವು ಕೂಡ ಹತ್ತಿರದಲ್ಲಿ ಆ ದೇವಾಲಯದ ಒಂದು ಬದಿಯಲ್ಲಿ ಈ ತೀರ್ಥ ಕುಂಡ ಅಂತ ಹೇಳಿದರೆ, ಇನ್ನೊಂದು ಬದಿಯಲ್ಲಿ ಇರುವಂಥದ್ದು ಸ್ನಾನಘಟ್ಟ ಅಂತ ಹೇಳುವಂಥ ಅಲ್ಲಿರುವಂಥ ಬಾವಿ. ಆ ಎರಡೂ ಬಾವಿಯಲ್ಲಿ ಒಂದೇ ಸಮನಾದಂಥ ನೀರೂ ಇಲ್ಲ. ಆದರೆ ವರ್ಷಂಪ್ರತಿಯೂ ಒಂದೇ ರೀತಿಯಾದಂಥ ನೀರು ಇರ್ತದೆ ಅಂತ ಹೇಳುವಂಥದ್ದು ಖಂಡಿತವಾಗಿ ಒಂದು ಇತಿಹಾಸವೇ. ಯಾಕಂದರೆ ಹೇಳಿದೆ, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಮ್ಮ ಬಾವಿಯಲ್ಲಿ ಅತಿ ಮಳೆ ಬಂದಾಗ ಏರ್ತಾ ಹೋಗ್ತದೆ, ಅಥವಾ ಮಳೆ ಕಡಿಮೆ ಆಯಿತು ಅಂತ ಹೇಳಿದರೆ ನೆಲಮಟ್ಟಕ್ಕೆ ಬರುವಂಥದ್ದನ್ನು ಕಾಣ್ತಾ ಹೋಗ್ತೇವೆ ಬಾವಿಯಲ್ಲಿ. ಆದರೆ ಈ ಪ್ರದೇಶದಲ್ಲಿ ಅದು ಯಾವುದೇ ಕಾರಣಕ್ಕಾಗದೆ ಒಂದೇ ಥರವಾಗಿ 365 ದಿವಸವೂ ಕೂಡ ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಅಲ್ಲಿಂದ ಬಾವಿಯಿಂದ ತನ್ನ ಗಾರ್ಡನಿಗೆ ಇರ್ಬೋದು, ತನ್ನ ತೋಟಗಳಿಗೆ ನೀರನ್ನು, ಆ ದೇವಸ್ಥಾನದ ತೋಟಗಳಿಗೆ ಗಾರ್ಡನಿಗೆ ನೀರು ಹಾಕಿದರೂ ಕೂಡ ಬೆಳಗಿನ ಹೊತ್ತಿನಲ್ಲಿ ಅದೇ ಪ್ರಮಾಣದಲ್ಲಿರುವಂಥದ್ದು ಇತಿಹಾಸ ಭರಿತವಾಗಿರುವಂಥ ಒಂದು ಕೆರೆಯನ್ನು ನೋಡ್ತಾ ಬರುವ ಮೂಲಕವಾಗಿ ಆ ಒಂದು ಆ ಕೆರೆಯನ್ನು ತಾವು ಕೂಡ ನೋಡಬೇಕು ಅಂತ ಹೇಳೋದು ಖಂಡಿತ ನಿಮಗೆ ಮನಸ್ಸಾಗ್ತದೆ. ಆದ ಕೂಡಲೇ ನೀವು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿರುವಂತಹ ದೇವಿ, ಅದೇ ರೀತಿಯಾಗಿ ಶಿವ ಪಾರ್ವತಿ ಇಬ್ಬರು ಒಂದೇ ಕ್ಷೇತ್ರದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಆ ದೇವರ ಬಲಭಾಗದಲ್ಲಿ ಮಹಾಗಣಪತಿ ದೇವರು, ಅದೇ ರೀತಿಯಾಗಿ ಎರಡು ಬದಿ ಈ ಬದಿಯಲ್ಲಿ 2 ಕೆರೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುವಂಥ ಅದ್ಭುತವಾದಂತಹ ಕ್ಷೇತ್ರವನ್ನು ನೋಡ್ಬೋದು. ಹಾಗಾಗಿ ನೇರವಾಗಿ ನಾವೀಗ ನೋಡುವಂಥದ್ದು ಆ ಒಂದು ಸ್ನಾನಘಟ್ಟದಲ್ಲಿರುವಂಥ ಬಾವಿಯು, ಅದರೊಂದಿಗೆ ಆ ಒಂದು ತೀರ್ಥಕುಂಡ. ನೋಡೋಣ ಬನ್ನಿ. ಭಗವದ್ಭಕ್ತರೇ, ನಾವೀಗ ಗಮನಿಸಿರುವಂಥದ್ದು ಒಂದು ತೀರ್ಥದ ಆ ಬಾವಿ ಆಗಿರ್ತಾ ಹೋಗ್ತದೆ. ದೇವರ ಅಭಿಷೇಕಕ್ಕೆ ಬೇಕಾಗಿರುವಂತಹ ಒಂದು ಬಾವಿ ಆಗ್ತದೆ. ಈ ಬಾವಿಯಲ್ಲೂ ಕೂಡ ಒಂದು ವಿಶಿಷ್ಟತೆ ಇರುವಂಥದ್ದು ಏನು ಅಂತ ಹೇಳಿದರೆ, ಈ ಬಾವಿಯ ನೀರು ಇಷ್ಟು ಮಳೆಗಾಲದ ಸಂದರ್ಭದಲ್ಲೂ, ಮಳೆಗಾಲ ಅತಿಯಾಗಿ ಬಿಂದಿರುವಂಥದ್ದು, ಈಗ ಸ್ವಲ್ಪ ಕಡಿಮೆಯಾಗಿದ್ದರೂ ಕೂಡ 4 ಫೀಟ್ 3 ರಿಂದ 4 ಫೀಟ್ ಮಾತ್ರ ನೀರು ಇರುವಂಥದ್ದು ಒಂದು ಆಶ್ಚರ್ಯಕರ. ಯಾಕಂತ ಹೇಳಿದರೆ ಅತಿಯಾದ ಮಳೆ ಬಂದಾಗ ನೀರು ಹೆಚ್ಚಾಗಬೇಕು, ನೀರು ಮೇಲೆ ಬರಬೇಕಾಗ್ತದೆ, ಅಥವಾ ಅತಿಯಾದಂತಹ ಬಿಸಿಲಿದ್ದಾಗ ನೀರು ಕೆಳಗಿಳಿಬೇಕಾಗ್ತದೆ. ಆದರೆ ಇಲ್ಲಿಯೂ ಕೂಡ ನೀರಿನ ಮಟ್ಟ ತುಂಬ ಕೆಳಗಿದೆ. ಅರ್ಥಾತ್ ಕೇವಲ 3 ರಿಂದ 4 ಫೀಟ್ ಮಾತ್ರ ಇರುವಂಥದ್ದು, ಹೆಚ್ಚೂ ಆಗೋದಿಲ್ಲ, ಅದೇ ರೀತಿಯಾಗಿ ಕಡಿಮೆ ಇರ್ತದೆ. ಆಗ ನೋಡಿದ್ದರಲ್ಲಿ ಕಡಿಮೆ ಆಗೋದಿಲ್ಲ, ಹೆಚ್ಚು ಆಗೋದಿಲ್ಲ, ಒಂದೇ ತಳವಾಗಿರ್ತದೆ. ಆದರೆ ಈ ಪ್ರದೇಶದಲ್ಲಿ ತಳಮಟ್ಟದಲ್ಲಿ ಇರ್ತದೆ, ಮೇಲ್ಭಾಗಕ್ಕೆ ಬರುವುದೇ ಇಲ್ಲ ಅಂತ ಹೇಳುವಂಥದ್ದು ಭಾಳ ವಿಶೇಷ. ಈ ಎರಡೂ ರೀತಿಯಾಗಿರುವಂಥ ಕೆರೆಗಳಲ್ಲಿರುವಂಥ ನೀರು, ಅರ್ಥಾತ್ ಮೇಲಿನ ಬದಿಯಿಂದ ಆ ನೀರಿನ ಸೆಳೆತ ಬರ್ತಾ ಹೋಗ್ತದೆ. ಹತ್ತಿರದಲ್ಲಿ ಒಂದು ಸಣ್ಣ ರೀತಿಯಾಗಿರುವಂಥ ಒಂದು ನದಿ ಅಂತ ಹೇಳಿದರೆ ಕೂಡ ದೊಡ್ಡ ಮಟ್ಟದಲ್ಲ, ನದಿಗೆ ಸುವರ್ಣ ನದಿಗೆ ಸೇರುವಂಥ ಒಂದು ಸಣ್ಣ ರೀತಿಯ ಒಂದು ಉಪನದಿಯಾಗಿ ಹರಿದು ಹೋಗ್ತದೆ.
ಆ ನದಿಗೆ ಇದು ಎರಡೂ ನೀರು ಅರ್ಥಾತ್ ಮೇಲಿರುವಂತಹ ಕೆರೆಯ ನೀರು ಎಲ್ಲಿಯೂ ಕೂಡ ಅಲ್ಲಿಗೆ ಸೇರುವಂಥದ್ದನ್ನು ಕಾಣದ ರೀತಿಯಲ್ಲಿರುವಂಥ ವಿಶಿಷ್ಟವಾಗಿರುವಂಥ ಒಂದು ಪ್ರದೇಶವಾಗಿರುವಂಥದ್ದು ಈ ಒಂದು ಶಿವಪಾಡಿಯ ಉಮಾಮೇಶ್ವರ ಸನ್ನಿಧಾನದಲ್ಲಿ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರುವಂಥ ವಿಶೇಷತೆಗಳಿದೆ. ಈ ಕ್ಷೇತ್ರದಲ್ಲಿರುವಂಥ ವಿಶಿಷ್ಟವಾದಂಥ ಇತಿಹಾಸಗಳನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ. ಈಗ ನಾವು ನೋಡಲಿಕ್ಕಿರುವಂಥ ನೆಕ್ಸ್ಟ್ ಆಗಿ ವಿಶೇಷವಾದಂಥ ನಾಗ ಸನ್ನಿಧಿ, ಬನ್ನಿ ನೋಡೋಣ. ಶಿವಪಾಡಿ ಉಮಾಮೇಶ್ವರ ಸನ್ನಿಧಾನದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ವಿಶೇಷತೆಗಳೊಂದಿಗೆ ಇತಿಹಾಸಗಳನ್ನು ಕೂಡ ನೋಡ್ತಾ ಬಂದರೆ, ಅದರೊಟ್ಟಿಗೆ ಭಗವದ್ಭಕ್ತರ ಮಾತುಗಳನ್ನು ಕೂಡ ಗಮನಿಸ್ತಾ ಬಂದರೆ, ಅದರೊಂದಿಗೆ ಇಲ್ಲಿ ಮತ್ತೊಂದು ಭಾಳ ವಿಶೇಷವಾಗಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಉಮಾ ಮಹೇಶ್ವರ ಸನ್ನಿಧಾನದಲ್ಲಿ ಸುಮಾರು 100 ವರ್ಷಕ್ಕೂ ಹೆಚ್ಚಾಗಿರುವಂತಹ ಒಂದು ನಮಗೆ ಕಾಣುವಂತಹ ವಿಶಿಷ್ಟವಾಗಿರುವಂತಹ ಒಂದು ಪಾರಿಜಾತದ ಮರ. ಪಾರಿಜಾತದ ಮರ ಅಂತ ಹೇಳಿದ ಕೂಡಲೇ 100 ವರ್ಷ ಆಯಿತಾ ಅಂತ ಹೇಳಿದರೆ ಖಂಡಿತವಾಗಿಯೂ ಆಶ್ಚರ್ಯ ಆಗ್ತದೆ. ಈ 100 ವರ್ಷದ ಮರದ ಬೇರು ತಳಭಾಗದಲ್ಲಿರುವಂತಹ, ಆಗಲೇ ಹೇಳ್ತಾ ಹೋದಾಗೆ ಒಂದು ಸಣ್ಣದಾಗಿರುವಂತಹ ಸುವರ್ಣ ನದಿಗೆ ಸೇರುವಂತಹ ಸಣ್ಣದಾಗಿರುವಂಥ ನದಿ ಕಾಣ್ತಾ ಇದ್ದೇವೆ. ಆ ನದಿಯ ತಳಭಾಗದಲ್ಲಿ, ಯಾಕಂದರೆ ಈ ಸನ್ನಿಧಾನದ ಅಥವಾ ಈ ದೇವಾಲಯದ ಬಹಳ ಕೆಳಭಾಗದಲ್ಲಿ ಆ ನದಿ ಹರಿತಾ ಇರುವಂಥ ಸಣ್ಣ ನದಿ, ಆ ನದಿಯ ತಳಭಾಗದಲ್ಲಿ ಕೂಡ ಇದರ ಬೇರು ಆ ನೆಲೆಯೂರು ಇರುವಂಥದ್ದು. ಹಾಗಾಗಿ ಸುಮಾರು 100 ವರ್ಷ ಅಧಿಕವಾಗಿರುವಂಥ ಇಂತಹ ಒಂದು ಪಾರಿಜಾತದ ಗಿಡವನ್ನು ಕೂಡ ನೋಡ್ಬೋದು. ಈ ಪಾರಿಜಾತದ ಗಿಡ ಸಂಪೂರ್ಣವಾಗಿ ನಾಗನ ಸನ್ನಿಧಾನಕ್ಕೆ ಒಂದು ನೆರಳಾಗಿ ನಿಂತಿರೋ ಮೂಲಕವಾಗಿ ನಾಗನ ಸನ್ನಿಧಾನವನ್ನು ತಂಪೆರಿಯುವಂತಹ ವಿಶಿಷ್ಟ ಅನುಭವವನ್ನು ಕೊಡುವಂತಹ ಒಂದು ಕ್ಷೇತ್ರವಾಗಿ ಒಂದು ಉಮಾಮೇಶ್ವರ ಒಂದು ಶಿವಪಾಡಿ ಪ್ರದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಒಂದು ಶಿವಪಾಡಿಗೆ ಬರುವ ಮೂಲಕವಾಗಿ ಪ್ರತಿಯೊಂದು ಕ್ಷಣಗಳನ್ನು ಕೂಡ ಅನುಭವಿಸುವ ಮೂಲಕವಾಗಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ಕ್ಷೇತ್ರದಲ್ಲಿ ಹಲವಾರು ರೀತಿಯ ವಿಶೇಷತೆಗಳನ್ನು ನಾನು ನೋಡುವ ಮೂಲಕವಾಗಿ ದೇವರ ಉಮಾಮೇಶ್ವರ, ಸಿದ್ದೇಶ್ವರಿ, ಮಹಾಗಣಪತಿ, ನಾಗನ ಎಲ್ಲ ರೀತಿಯಾಗಿರುವಂಥ ಅನುಗ್ರಹಗಳನ್ನು ಪಡೆದಿದ್ದೇನೆ ಅಂತ ಹೇಳುವಂಥ ಹೆಮ್ಮೆಯ ಮಾತುಗಳನ್ನು, ಅನುಗ್ರಹವನ್ನು ಪಡೆಯಿರಿ ಹೇಳ್ತಾ ಇವತ್ತಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ರೀತಿಯಾಗಿರೋ ವಿಶೇಷವಾದಂತಹ ಕ್ಷೇತ್ರದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲೇನ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.